ನಂದಿ ಕೇಳೈ ಜೀವನ್ ಮುಕ್ತಂಗಂದು ನ್ಯಾಸಾಸನಗಳೆಲ್ಲವು ಮುಂದೆ ಜಪ ಮನೆ ಪುಷ್ಪ ನೇಮಗಳು ಇಲ್ಲ. ಇಂದು ಆಹ್ವಾನವು ವಿಸರ್ಜನ ಒಂದು ಪ್ರಾಣ ಪ್ರತಿಷ್ಠೆ ಮಂತ್ರಗಳೊಂದು ಇಲ್ಲವು ಸರ್ವ ಸಾಕ್ಷಿಯನ್ನು ಕೇಳಂದ. ಜೀವನೆಂಬುವುದೇನೆ ನಂದಿ ಜೀವತನವದು ಭ್ರಾಂತ ಭ್ರಾಂತಿ ರೂಪವಡಗಲೆ ಕೊಳ್ಳುವುದೈ ಚೈತನ್ಯ ಶುದ್ಧಾಗಿ. ಜೀವತನ ಮೃಷ ಭ್ರಾಂತಿ ಮಾತ್ರವು ದೇವದೇವನು ಸತ್ಯತಾನ ವಾವಗಂ ಭ್ರಾಂತಿಂದ ಜೀವೆನಿಸಿಯನ್ನು ಕೇಳೆಂದ. ಶಬ್ದ ಶೂತಕದಂತೆ ಜೀವವು ಶಬ್ದ ಮಾತ್ರವು ಹೇಗೆ ಎನ್ನಲದು. ಶಬ್ದದಿಂದಲೇ ಸೂತಕವುದು ಸುಶಬ್ದ ಪರಿಹರವು. ಶಬ್ದ ದುಷ್ಟದಿ ಜೀವಬದ್ಧನು ಶಬ್ದ ನಿರ್ಮಲದಿಂದ ಮುಕ್ತನ್ ಶಬ್ದ ಒಡಗಲು ಶುದ್ಧ ಚೈತನ್ಯನು ಕೇಳೆಂದ. ನೋವದಾರಿಂಗೆಂದನಲು ಕೇಳ್ ಜೀವನಿಂಗಿಯ ಲಿಂಗ ದೇಹ ಭಾವಿಸಲು ದಶಕೇಂದ್ರಿ ಪಂಚ ಪ್ರಾಣ ಮನಬುದ್ಧಿ. ತಾವು ಇಂಥದಿನೇಳು ಕೂಡಲಿ ಕೂವಿ ಕರೆಸಿತು ಲಿಂಗ ದೇಹವು ನೋವು ಶರೀರ ಕಲ್ಲದೆ ಆರಿಗಿಲ್ಲಂದ. ವಾಸನಾ ದೇಹದಲ್ಲಿ ಈ ಜಗದೀಶ ಒಳೆಯಲು ಮುಚ್ಚಿ ವಾಸನ್ ಸೂಷ ಜೀವನು ಎಂದು ಕರೆಸಿದ ನಾಗ ಪರಮಾತ್ಮ. ವಾಸನೆಯು ತಾನಡೆಗೆ ಜೀವವು ನಾಶವಾವುದು ಶುದ್ಧವಿವುಭವು ವಾಸನಿಂದಲೇ ತಿರುಗುತ್ತಿವುದಾ ಲಿಂಗ ದೇಹಂದ. ಗುರು ಕರುಣ ತನ್ನೊಳಗೆ ತಾಳಿಯ ಹರಿಯೊಲಗನ ಆಡುತ್ತಿರುವುದು ತಿರುಗುವುದು ಸುಖ ದುಃಖದೊಡನೆಯು ಕರ್ಮ ಫಲಗಳಲ್ಲೇ. ಚರಿಸುವುದು ಸ್ವರ್ಗಕ್ಕೆ ನರಕಕ್ಕೆ ಪರಮ ಉದಕದೆ ಹೊಳೆವ ಚಂದ್ರನ್ ತೆರೆದಲ್ಲಿದ್ದಗೆ ಲಿಂಗ ತನ್ನುವಿನ ಸಂಗವೇನೆಂದ. ಯೋಗದಿಂದಲೇ ಇರಲು ಸರ್ವವನಿಗೆ ಸುಖ ದುಃಖಗಳು ಭ್ರಾಂತಿ ಹೋಗಿ ಬಾಹ್ಯಾಂತರವ ಮರೆತೆ ವಾಸನೆಗಳೊಡಗೆ. ನೀ ಜೀವತ್ವವನ್ನು ಬ್ರಹ್ಮವೆಯಾಗಿ ಚರಿಸುತ್ತಲಿದ್ದ ದೇಹವ ನಾಗ ಬಿಟ್ಟೆ ಕೂಡುವನ ಕಂಡವನು ತಾನಂದ. ಕ್ಷೀರದೊಳು ಕ್ಷೀರಡಗಿದಂದದಿ ನೀರೊಳಗೆ ನೀರಡಗಿದಂದದಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡ್ದ ತೆರನಂತೆ. ಪಾರಮಾತ್ಮಕನಾದ ಯೋಗಿಯು ಸೇರಿಯನು ಪರಿಪೂರ್ಣ ಬ್ರಹ್ಮದಿ ಆರು ಯೋಗಕ್ಕೆ ಬೀಳುವರವರೇ ಪುಣ್ಯರೆಂದ.
ಎಂತು ಜೀವನ್ ಮುಕ್ತಿ ವಿವರವನ್ನಂತೂ ಹೇಳಲು ರಸಬ ಕೇಳುತ್ತಲಂತೂ ಅಲೆದಾಡುತ್ತ ಜೀವನ್ ಮುಕ್ತಿ ಮಾರ್ಗಕ್ಕೆ ಸ್ವಂತ ಸಾಧನು ದೇವಿ ಚರಿತ್ಯಾದ್ಯಂತವೆಲ್ಲವ ಕೇಳಿ ಚರಣ ಕಂತು ಬಿದ್ದನು ದೇವಿಗೆಯು ಪರಮೇಶನಿಗೆ ಎಂದ ವರ್ಷಪ ಕೇಳ್ದೇವಿ ಚರಿತವನ್ನೊಲೆದು ಓದುವ ನಾವ ಪುಣ್ಯ ತಿಳಿಯಲಾವವ ಭಕ್ತಿಯಿಂದಲೇ ಕೇಳುತ್ತಿಹರವರು ಸಲ್ಲುವರೈ ಪುಣ್ಯಕ್ಕೆ ಕಾಮವ ಕಳೆದು ನಿಷ್ಕಾಮದಲ್ಲಿ ಓದಿದ ಢಳವಡುವದೈ ಜ್ಞಾನ ಪಾರ್ವತಿ ದೇವಿ ಕರುಣದಲೇ ಒಂದೆರಡು ಅಧ್ಯಾಯ ವರ್ತಗಳಿಂದ ನಿತ್ಯದಲೋದಿ ಕೇಳಿದರೆ ಗಂಧ ಉದಯ ಬಯಕೆ ದೇವಿಯ ಸ್ಮರಣೆ ಮಾತ್ರದಲ್ಲಿ ಅಂದಾಗಲೇನಚ್ಚರಿಯು ಮೇನ್ ಮುಂದೆ ಅರ್ಥದೆ ಓದಿ ಕೇವರ್ ಗಂದು ಆಗದೆ ಎನ್ನುತ್ತ ಮಣ್ಣಿದೆತ್ತಿದನು ವೃಷಭನನ್ನು ತುಷ್ಟರಾದರು ಪ್ರಮತರೆಲ್ಲರೂ ತುಷ್ಟರಾದರು ಸಿದ್ಧ ಸಾಧರು ತುಷ್ಟರಾದರು ಕಿನ್ನರರು ಕೆಂಪುರುಷರೆಂಬವರು ತುಷ್ಟರಾದರು ಮುನಿ ಜನರು ಸಂತುಷ್ಟರಾದರು ಸರ್ವಗಣಗಳು ತುಷ್ಟಿಯನ್ನೇ ಬಡುತ್ತಿತ್ತು ಪರಮೇಶ್ವರನ ಆಸ್ಥಾನ ಮೊಳಗಿದವುದೊಂದು ಬೆಯಕ ಹಳೆಯು ಬಳಿಕ ಸಂತೋಷದಲ್ಲಿ ಚಂಡಿ ಸೊಲೆದು ಹೊಗಳಿದ ಬಲರೆ ಬಲಪರ ದೇವತೆಂದೆನುತ ನಲ್ಲುವೆ ನಿಮ್ಮದ್ದಳೆಯು ಕೊಂಡೆ ಬಲು ನುಡಿಸಿದನು ನಂದಿ ನಾಟ್ಯದ ಕಳ್ಳವಳವ ತೋರಲ್ಕೆ ಭೃಂಗಿ ಪಂಡೆಸದು ದಾಸ್ತಾನ ಕೇಳಿದರು ಶೌನಕರೆ ಪಾರ್ವತಿ ಲೋಲ ಚರಿತವನೆಂದು ಸೋತನು ಬಾಳ ಸಂತಸದಿಂದ ಹೇಳಲು ಕೇಳ್ದ ಮುನಿ ಜನರು ಓಲೆಯಾಡುತ್ತ ದೇವಿ ಚರಿತಕ್ಕೆ ಬಾಳವಗಳುತ್ತ ಸೂತನನ್ವಿ ಶಾಲದಿಂದನೆ ತರುಚಿದಾನಂದಾತ್ಮ ಗುರುವರನ ಮಂಗಳಾಯಿತು ಪ್ರಮತರಿಗೆ ಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನಾ ಭುವನಕ್ಕೆ ನಂದಿ ದಶೆಯಿಂದ ಮಂಗಳವು ಕೇಳುವನಿಗೆ ಏಳುವಗೆ ಮಂಗಳವು ಪಾರ್ವತಿ ಚರಿತೆಯು ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದೇ ಮಂಗಳಾಯಿತು ಪ್ರಮತರಿಗೆ ಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನಾ ಭುವನಕ್ಕೆ ನಂದಿ ದಶೆಯಿಂದ ಮಂಗಳವು ಕೇಳುವನಿಗೆ ಹೇಳುವಗೆ ಮಂಗಳವು ಪಾರ್ವತಿಯ ಚರಿತೆಯು ಮಂಗಳವು ದೊರೆಯುವುದು ಚಿದಾನಂದ ಆತ್ಮ ಗುರುದಯದೇ ಆತ್ಮ ಗುರುದಯ इति श्रीमत्परमहंस परिव्राजकाचार्य श्री चिदानंद गुरुवर चरण पद्मद्विरेप श्री चिदानंदावधूत विरचित पार्वती महात्म्यो
जीवन्मुक्तिर्नाम अष्टादशोऽध्याय सम्पूर्णम् ಅಂತೂ ಅಧ್ಯಾಯ 18 ಪದ 796 ಮಂಗಳಮಸ್ತು. जय मंगलम जय नमः पार्वती शिव हर 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 महादेव.